ಹಾಯ್ ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ತುಂಬಾ ಕುತೂಹಲಭರಿತವಾಗಿದೆ. ಕೊನೆಗೂ ಸೌಂದರ್ಯಳ ಬಗ್ಗೆ ಎಲ್ಲ ಸತ್ಯವೂ ದೀಪಾಳಿಂದ ಚಿರುಗೆ ಗೊತ್ತಾಗೇ ಹೋಗಿದೆ. ಇವತ್ತಿನ ಸಂಚಿಕೆಯು ತುಂಬಾ ರೋಚಕವಾಗಿದೆ ಅಂತಲೇ ಹೇಳ್ಬೋದು. ಇಷ್ಟು ದಿವಸದಿಂದ ಕಾಯ್ತಿದ್ದಂತಹ ಎಲ್ಲ ವೀಕ್ಷಕರಿಗೂ ತುಂಬಾ ಖುಷಿ ಕೊಡುವಂತಹ ವಿಷಯ ಸಿಕ್ಕಿದೆ. ಹೌದು, ಅದೇನೆಂದರೆ ಚಿರಾಗ್ ಈಗಾಗಲೇ ದಿಶಾನೇ ದೀಪಾ ಅನ್ನೋ ವಿಚಾರ ಗೊತ್ತಾಗಿದ್ದು, ಇವರು ದಿಶಾ ಆಗಿ ಯಾಕೆ ನಟಿಸ್ತಿದ್ದಾರೆ ಅಂತ ಹೇಳಿ ತಿಳಿದುಕೊಳ್ಳಲು ಇನ್ನೂ ಸಾಧ್ಯನೇ ಆಗಲಿಲ್ಲ. ಆದರೂ ಕೂಡ ಈಗ ತಿಳಿದುಕೊಳ್ಳಲೇಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಎದುರಾಗಿದ್ದು, ಆ ದಿನ ಬಂದೇ ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇವತ್ತು ಚಿರಾಗ್ನನ್ನು ಗುರು ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುತ್ತಿರುವಂಥವರು ಚಿರಾಗ್ಗೆ ಬೆಟ್ಟದ ಹತ್ತಿರ ಬರಲು ಹೇಳಿರ್ತಾರೆ. ಹಾಗೆ ಅಲ್ಲಿ ಕರೆದ್ಬಿಟ್ಟು ಸೌಂದರ್ಯಳ ಬಳೆಯನ್ನು ತೋರಿಸ್ತಾನೆ. ಅದೇ ರೀತಿ ಅಲ್ಲಿಗೆ ಗುರು ಮತ್ತು ಸೌಂದರ್ಯ ಇಬ್ಬರು ಕೂಡ ಬಂದಿದ್ದು, ಹೋಗುವಾಗ ಮಾತ್ರ ಅಲ್ಲಿಂದ ಸೌಂದರ್ಯ ಮಾತ್ರ ಹೋಗಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಕೂಡ ತೋರಿಸ್ತಿದ್ದಾನೆ. ಇದನ್ನೆಲ್ಲ ತಿಳಿದುಕೊಂಡಂಥ ಚಿರುಗೆ ನಂಬಕ್ಕೆ ಸಾಧ್ಯವಾಗದೆ ಇತ್ಲಾಗಿ ಬಿಡೋಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿಯ ಸನ್ನಿವೇಶ ಈಗ ಚಿರುಗೆ ಎದುರಾಗಿದೆ ಅಂತಲೇ ಹೇಳ್ಬೋದು. ಇನ್ನು ದೀಪಾಳಿಗೂ ಕೂಡ ತೊಂದರೆ ಇದ್ದು, ನೀವು ದಿಶಾಳನ್ನು ಕಾಪಾಡಿಕೊಳ್ಳಲೇಬೇಕಾಗಿದೆ ಎಂದು ಹೇಳಿದ್ದು ಚಿರುಗೆ ಈಗ ತುಂಬಾ ಆತಂಕ ಮತ್ತು ಗಾಬರಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ಚಿರು ದೀಪಾನ ಕಾಪಾಡಿಕೊಳ್ಳುವಂಥ ಸನ್ನಿವೇಶ ಬಂದಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಚಿರಾಗ್ ಈಗ ದೀಪಾನ ಅವನಿರುವಂಥ ಸ್ಥಳಕ್ಕೆ ಸುಳ್ಳು ಹೇಳಿ ಕರೆಸಿಕೊಂಡಿದ್ದಾನೆ. ಹಾಗೆ ಮಳೆ ಬರೋ ರೀತಿ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ಅವಳ ಮೇಕಪ್ ಎಲ್ಲವನ್ನು ಹೋಗುವಂತೆ ಮಾಡ್ತಾ ಇದ್ದಾನೆ. ಈಗ ದೀಪಾ ಆಗಿ ಚಿರು ಮುಂದೆ ನಿಂತಿದ್ದು, ಚಿರು ಯಾಕೆ ಹೀಗೆ ಮಾಡ್ತಾ ಇದ್ರಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಅದಕ್ಕೆ ದೀಪಾ ಸೌಂದರ್ಯ ಮಾಡಿರೋದನ್ನೆಲ್ಲ ಹೇಳ್ತಾ ಇದ್ದಾಳೆ. ಆಗ ನೀವು ನಾನು ಹೇಳಿದರೂ ಕೂಡ ನಂಬುವಂಥ ಸ್ಥಿತಿಯಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಹೀಗೆಲ್ಲ ಮಾಡಬೇಕಾಗಿತ್ತು ಅಂತ ಹೇಳಿ ದೀಪಾ ಹೇಳ್ತಾ ಇದ್ದಾಳೆ. ಅದೇ ರೀತಿ ಚಿರು ಅತ್ತಿಗೆ ಬಗ್ಗೆ ಇನ್ನೇನೆಲ್ಲ ರಹಸ್ಯ ಗೊತ್ತಿದೆ ಅಂತ ಕೇಳ್ತಾ ಇದ್ದಾನೆ. ನನ್ನ ಸಾಯಿಸಲು ಮಾಡಿರೋದು ನಿಮ್ಮ ಅತ್ತಿಗೆ, ಅದೇ ರೀತಿ ನಿಮ್ಮ ಅಪ್ಪನನ್ನು ಸಾಯಿಸಲು ಮಾಡಿದ್ದು ಕೂಡ ಅತ್ತಿಗೆ, ಅದೇ ರೀತಿ ನಿಮ್ಮ ಅಮ್ಮನ ಸಮಾಧಿ ಬಳಿ ಹೋಗಿ ಮಾತನಾಡಿದ್ದು ನಾನು ಕೇಳಿಸಿಕೊಂಡಿದ್ದೀನಿ, ಅದೇ ರೀತಿ ದ್ವೇಷ ಸಾಧಿಸ್ತಿರೋದು ಎಲ್ಲವನ್ನು ಕೂಡ ದೀಪಾ ಚಿರು ಹತ್ರ ಹೇಳ್ತಾ ಇದ್ದಾಳೆ. ಆಗ ಚಿರುಗೆ ತುಂಬಾ ಬೇಜಾರಾಗ್ತಾ ಇದೆ. ಇಷ್ಟೆಲ್ಲ ಮಾಡಿದ್ದಾರ, ನಾನು ಅತ್ತಿಗೆ ಅಂತೇಳಿ ಎಷ್ಟೆಲ್ಲ ನಂಬಿದೆ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ದಾನೆ. ಹಾಗೆ ಸರ್ವಮಂಗಳ ಅಂತ ಬುಕ್ನಲ್ಲಿತ್ತಲ್ಲ ನಿಮ್ಮ ವಾರ್ಡ್ರೋಬ್ನಲ್ಲಿ, ಅದು ಯಾರು ಅಂತ ಕೇಳಿದಾಗ ಅದು ಕೂಡ ನಿಮ್ಮ ಅತ್ತಿಗೆಯ ಹೆಸರು ಅಂತ ಹೇಳಿ ಶಾಕ್ ಮೇಲೆ ಶಾಕ್ ಕೊಡ್ತಾನೇ ಇದ್ದಾಳೆ. ಹಾಗೆ ನಿಮ್ಮ ಅತ್ತಿಗೆಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಯಾವ ರೀತಿಯ ಶಿಕ್ಷೆ ಕೊಡ್ತೀರಾ ಅಂತ ಹೇಳಿ ದೀಪಾ ಚಿರಾಗ್ಗೆ ಕೇಳ್ತಾ ಇದ್ದಾಳೆ. ಆಗ ಚಿರಾಗ್ ಇದಕ್ಕೆಲ್ಲ ನಾನು ಒಂದು ಅಂತ್ಯವನ್ನು ಹಾಡೇ ಹಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದೇ ರೀತಿ ದಿಶಾ ಹಾಗೆ ಮತ್ತೆ ಮನೆಗೆ ಬಂದ ದೀಪಾ ಮತ್ತು ಚಿರಾಗ್ ಕೂಡ ಚಿರಾಗ್ ಈಗ ಸೌಂದರ್ಯಳಿಗೆ ಆಫೀಸ್ ಅಥಾರಿಟಿ ಎಲ್ಲ ದಿಶಾಗೆ ಕೊಡ್ತಿದ್ದೀರಲ್ಲ, ಅದೇ ರೀತಿ ಈಗ ಮನೆಯ ಜವಾಬ್ದಾರಿನೂ ಕೂಡ ಚಿಕ್ಕಮ್ಮನಿಗೆ ಕೊಟ್ಟು ಬಿಡಿ, ಹಾಗೆ ನೀವು ಆರಾಮಾಗಿರ್ಬೋದಲ್ವಾ ಅಂತ ಹೇಳಿ ಅತ್ತಿಗೆಗೆ ಹೇಳ್ತಾ ಇದ್ದಾನೆ. ಹಾಗೆ ತಿಜೋರಿ ಕೀ ಕೂಡ ನಿಮ್ಮ ಹತ್ರ ಇದೆಯಲ್ಲ, ಅದನ್ನ ಚಿಕ್ಕಮ್ಮನ ಕೈಯಲ್ಲಿ ಇನ್ನು ಮುಂದೆ ಇರಲಿ ಅಂತ ಹೇಳಿ ಚಿರಾಗ್ ಹೇಳ್ತಾ ಇದ್ದಾನೆ. ಈಗ ಮನೆಗೆ ಬಂದ ತಕ್ಷಣವೇ ಸೌಂದರ್ಯಳ ವಿರುದ್ಧ ಚಿರಾಗ್ ನಿಂತಿದ್ದಾನೆ. ಈಗ ಸೌಂದರ್ಯಳ ರಹಸ್ಯ ಚಿರುಗೆ ಗೊತ್ತಾಗಿದ್ದು ಎಲ್ಲ ವೀಕ್ಷಕರಿಗೂ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನು ಸೌಂದರ್ಯಳಿಗೆ ಚಿರಾಗ್ ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಅಂತ ಹೇಳಿ ನನಗನ್ನಿಸ್ತಿದೆ. ಫ್ರೆಂಡ್ಸ್, ನಿಮಗೇನು ಅನ್ನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ.